ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು 9 ಪೋರ್ಟಲ್ ಅಂದರೆ ಇದೊಂಥರ 9 ಅಂತ ಹೇಳಿದರೆ ಕಂಪ್ಲೀಷನ್, ಒಂದು 10 ಅಂತ ಹೇಳಿದರೆ ಎಂಡ್. ಸೊ 11 ಪೋರ್ಟಲ್ ಓಪನ್ ಆಗ್ತದೆ ನವಂಬರಲ್ಲಿ. ಸೊ ನಿಮಗೆ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ ಅಂತ ಹೇಳಿ ನೋಡುವ. ಇದು ಡಿವೈನ್ ಮೆಸೇಜ್ ಇರ್ತದೆ. ಜನರಲ್ ರೀಡಿಂಗ್ ಆಸ್ ಎ ಗೈಡೆನ್ಸ್ ಆಗಿ ತಗೊಳ್ಳಿ. 9 ಪೋರ್ಟಲ್ ಮೆಸೇಜ್. Look up, blessed, peace. ಇಲ್ಲಿ ನೀವು ನೋಡ್ತಿರ್ಬೋದು, ಹ್ಯಾಪಿ ಬಂದಿದೆ, ಬ್ಲೆಸ್ಡ್ ಬಂದಿದೆ, ಪೀಸ್ ಬಂದಿದೆ, ಲೆಗ್ ಅಪ್ ಅಂತೇಳಿ ತುಂಬ ಪಾಸಿಟಿವ್ ಎನರ್ಜಿ ಇದೆ 9 ಪೋರ್ಟಲ್. ಇದು ಹೇಗಂತ ಹೇಳಿದರೆ, ನೀವೀಗ ಒಬ್ಬರೇ ಅಂತ ಅಂದ್ಕೊಂಡಿರ್ಬೋದು, ಅಥವಾ ಯಾವುದೋ ಒಂದು ನಿಮ್ಮದು ಸ್ಪಿರಿಚುವಲ್ ಜರ್ನಿ ಇರ್ಬೋದು, ಅಥವಾ ಯಾವುದೇ ಒಂದು ಜರ್ನಿ ಇರ್ಬೋದು ನಿಮ್ಮದು, ಅಂದರೆ ನಾರ್ಮಲ್ ಲೈಫ್ ಜರ್ನಿ ಇರ್ಬೋದು. ನಾನು ಒಬ್ಬರೇ ಎಫರ್ಟ್ ಹಾಕ್ತಿದ್ದೇನೆ, ನನಗೆ ಯಾರು ಇಲ್ವೇನೋ ಅಂತ ನೀವು ಅಂದ್ಕೊಂಡಿರ್ಬೋದು. ತುಂಬಾ ಎಫರ್ಟ್ ಕೆಲವೊಮ್ಮೆ ತುಂಬಾ ನಾವು ಎಫರ್ಟ್ ಹಾಕಿರ್ತೇವೆ. ಸೊ ಅದಕ್ಕೆ ಯೂನಿವರ್ಸ್ ಹೇಳ್ತಾರೆ, ನಿಮ್ಗೊಬ್ರು ಸಪೋರ್ಟರನ್ನು ಕಳಿಸ್ತಿದ್ದಾರೆ. ಇವರು ನಿಮ್ಮ ಪಾರ್ಟ್ನರ್ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಯಾರು ಬೇಕಾದ್ರೂ ಇರ್ಬೋದು. ನಿಮಗೆ ಸಹಾಯ ಮಾಡುವ ವ್ಯಕ್ತಿಗಳು ನಿಮಗೆ ಸಹಾಯ ಮಾಡ್ತಿದ್ದಾರೆ. ನಿಮ್ಮ ಸೋಲ್ ಪರ್ಪಸ್ ಇರ್ಬೋದು, ಅಥವಾ ಯಾವುದೇ ಒಂದು ಜರ್ನಿ ಇರ್ಬೋದು, ಇದಕ್ಕೆ ಬಂದು ನಿಮಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ನೀವು ಈ ಜರ್ನಿಯನ್ನು ಕಂಟಿನ್ಯೂ ಮುಂದೆ ಮಾಡಬೇಕಾಗ್ತದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಒಂಥರ ಬ್ಲೆಸ್ಡ್ ನಿಮಗೆ ಫೀಲ್ ಆಗೋದಿದೆ. ಇದು ಯಾವ ರೀತಿ ಅಂತ ಹೇಳಿದರೆ, ಆಲ್ ಈಸ್ ವೆಲ್ ಅಂತೇಳಿ ನಿಮಗೆ, ಅಂದರೆ ಈಗ ಜೀವನ ಹೇಗೆ ಬರ್ತಿದೆ ಎಲ್ಲವನ್ನು ನೀವು ಅದೇ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡೋದನ್ನು ಕಲ್ತಿರ್ಬೋದು. ಅಂದರೆ ಯಾವುದು ನನ್ನ ಜೀವನದಲ್ಲಿ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಂದರೆ ಖುಷಿಯನ್ನು ಎಲ್ಲೋ ಹುಡುಕಬಾರ್ದು, ಇರೋದ್ರಲ್ಲೇ ಹುಡುಕಬೇಕು ಅಂತ ನಿಮಗೆ ಗೊತ್ತಾಗಿರ್ಬೋದು. ಸೊ ಈಗ ನಿಮಗೆ ಯೂನಿವರ್ಸ್ ಯಾವ ರೀತಿ ನಿಮ್ಮ ಜೀವನ ಚೇಂಜ್ ಮಾಡ್ತಾರೆ ಅಂತ ಹೇಳಿದರೆ, ಕೆಲವೊಮ್ಮೆ ಅನ್ಎಕ್ಸ್ಪೆಕ್ಟೆಡ್ ಅಥವಾ ಅನ್ಫೋರ್ಸ್, ಕೆಲವೊಮ್ಮೆ ನಮಗೆ ಕಾಣದ ಒಂದೇನು ಹೇಳ್ತಾರೆ ಸಡನ್ ಆಗ್ಬೋದು, ಅಥವಾ ನೀವು ಅನ್ಕೊಂಡೇ ಇರ್ಲಿಕ್ಕಿಲ್ಲ ಅಂತ ಘಟನೆಗಳು ನಿಮ್ಮ ಜೀವನದಲ್ಲಿ ಚೇಂಜಸ್ ಬರ್ಬೋದು. ಸೊ ನೀವೊಂಥರ ಅಂದರೆ ಬ್ಲೆಸ್ಡ್ ಫೀಲ್ ಆಗೋರಿದ್ದೀರಿ. ಹೌದು, ನಾನು ಬ್ಲೆಸ್ಡ್ ಪರ್ಸನ್, ನನಗೇನೋ ಯೂನಿವರ್ಸ್ ನನಗೆ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ, ಯೂನಿವರ್ಸ್ ಕೊಡ್ತಿದ್ದಾರೆ ಅಂತ ಅನ್ಕೊಳ್ಬೋದು. ಇದು ಹೇಗೆ ಅಂತ ಹೇಳಿದರೆ, ನಿಮಗೆ ಅದನ್ನು ಆ ದೇವರಿಗೆ ಧನ್ಯವಾದ ಹೇಳುವುದನ್ನು ನಿಮಗೆ, ಅಂದರೆ ಏನು ಹೇಳ್ತಾರೆ, ಕೆಲವೊಮ್ಮೆ ನಮಗೆ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಮಿರಾಕಲ್ಸ್ ಆದಾಗ ದೇವರಿಗೆ ಧನ್ಯವಾದ ಹೇಗೆ ಹೇಳಬೇಕನ್ನೋದೇ ನಮಗೆ ಗೊತ್ತಾಗೋದಿಲ್ಲ. ಅಂದರೆ ಡಿಫಿಕಲ್ಟ್ ಟು ಎಕ್ಸ್ಪ್ರೆಸ್. ಆ ರೀತಿ ನೀವು ಬ್ಲೆಸ್ಡ್ ನಿಮಗೆ ಬ್ಲೆಸ್ಸಿಂಗ್ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಇಲ್ಲೊಂಥರ ನೀವು, ಅಂದರೆ ನಿಮ್ದೊಂಥರ ಹಾರ್ಟ್ ಫುಲ್ಫಿಲ್ಡ್, ಒಂದು ಶಾಂತಿ, ನೆಮ್ಮದಿ ನಿಮಗೆ. ಅಂದರೆ ಇದು ತುಂಬ ನೀವು ಈಗ ಜೀವನದಲ್ಲಿ ತುಂಬ ನೀವು ಶಾಂತಿ ಹುಡುಕ್ತಾ ಇದ್ದಿರ್ಬೋದು. ಆಗ ನಿಮ್ಗೆ ಅಂದರೆ ಇದು ಏನೋ ಒಂದು ನಿಮ್ಮ ಜೀವನದಲ್ಲಿ ನಿಮ್ಗೇನೋ ಒಂದು ಸತ್ಯ ಗೊತ್ತಾಗ್ತದೆ. ಸೊ ಇಲ್ಲೇ ನನ್ನ ಜೀವನದಲ್ಲಿ ಶಾಂತಿ ಇದೆ. ಸೊ ಇದೊಂಥರ ನಿಮಗೆ ಬ್ಲೆಸ್ಡ್ ಫೀಲಿಂಗ್ ಬರ್ತಾ ಇದೆ. ಸೊ ಹ್ಯಾಪಿ ಚೇಂಜಸ್ ಬರೋದ್ರಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ತುಂಬಾ ನೀವು ನಿಮ್ಮ ಲೈಫನ್ನು ಎಂಜಾಯ್ ಮಾಡೋರಿದ್ದೀರಿ, ಖುಷಿಯಲ್ಲಿರೋರಿದ್ದೀರಿ, ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗೋದ್ರಲ್ಲಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ತುಂಬಾ ಬ್ಯೂಟಿಫುಲ್ ರೀಡಿಂಗ್ ಇದು. ಒಂದು ಹ್ಯಾಪಿ ಮೂಮೆಂಟ್ ಬರೋದ್ರಲ್ಲಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಈಗ ನಿಮಗೆ ತುಂಬಾ ಇಮೋಷ್ನಲ್ ಲಾಸ್ ಆಗಿರ್ಬೋದು, ಅಂದರೆ ತುಂಬ ಮನಸ್ಸಿಗೆ ನೋವಾಗಿರ್ಬೋದು, ಸಪ್ರೇಷನಲ್ಲಿ ಇದ್ದಿರ್ಬೋದು, ಅಥವಾ ತುಂಬ ನಿಮಗೆ ಅಂದರೆ ತುಂಬ ಕಳ್ಕೊಂಡಾಗಿ ನೀವು ಅಂದ್ಕೊಂಡಿರ್ಬೋದು. ಇಲ್ಲಿ ನಿಮ್ಮದು ಸೆಕೆಂಡ್ ಚಕ್ರ ಮತ್ತು ಥರ್ಡ್ ಚಕ್ರ, ಸೋಲಾರ್ ಪ್ಲೆಕ್ಸಸ್ ಮತ್ತು ಸೇಕ್ರಲ್ ಚಕ್ರ, ಇದು ತುಂಬ ಇಂಪಾರ್ಟೆಂಟ್ ಚಕ್ರ. ಸೇಕ್ರಲ್ ಚಕ್ರ ಅಂತ ಹೇಳಿದರೆ ಇಲ್ಲೇ ನಮ್ಮದು ಲೈಫ್ ಒಂಥರ ಇದರಲ್ಲೇ ಇರ್ತದೆ. ಕೆಲವರಿಗೆ ಈ ಚಕ್ರ ಆ್ಯಕ್ಟಿವೇಶನ್ ಆಗ್ಬೋದು 9 ಪೋರ್ಟಲ್ ನಂತರ. ನಾವು ಎಷ್ಟೋ ಜನ್ಮಗಳನ್ನು ಈ ಸೇಕ್ರಲ್ ಚಕ್ರದಲ್ಲಿ ನಾವು ಎಂಡ್ ಮಾಡಿರ್ತೇವೆ. ಸೊ ಇಲ್ಲಿ ನಿಮ್ಮ ಚಕ್ರ ಒಂದು ಅಪ್ಲಿಫ್ಟ್ ಆಗೋದಿದೆ ಅಂತ ಹೇಳ್ತಾರೆ. 2ನೇ ಚಕ್ರದಿಂದ 3ನೇ ಚಕ್ರಕ್ಕೆ ನಿಮ್ಮದು ಲೈಫ್ ಒಂಥರ ಚೇಂಜಸ್ ಆಗ್ತದೆ ಅಂತ ಹೇಳಿ. ನಿಮ್ಮದು ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗ್ಬೋದು, ನಿಮ್ಗೇನೋ ಒಂದು
ಏನು ಹೇಳ್ತಾರೆ, ನಿಮ್ಮದು ಕ್ರಿಯೇಟಿವಿಟಿ ಜಾಸ್ತಿ ಮಾಡ್ಬೋದು ಇಲ್ಲಿ. ಇನ್ನು ಕೆಲವರಿಗೆ ನಿಮ್ಮದು ಕುಂಡಲಿನಿ ಶಕ್ತಿ ನಿಮ್ಮದು ಆ್ಯಕ್ಟಿವೇಶನ್ ಆಗ್ಬೋದು. ನಿಮಗೆ ಇಲ್ಲಿ ಅಂದರೆ ಕೆಲವರು ಇಲ್ಲಿ ಚಕ್ರ ಬ್ಯಾಲೆನ್ಸ್ ಮಾಡ್ಬೋದು ಅಂತ, ಚಕ್ರ ಆ್ಯಕ್ಟಿವೇಶನ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ನಿಮಗೆ ರೆಕಗ್ನಿಷನ್ ಆ್ಯಂಡ್ ರಿವಾರ್ಡ್ ಸಿಗ್ತವೆ. ಕೆಲವರು ನೀವೇನಾದ್ರು ಕಲಿತಾ ಇದ್ದಿರ್ಬೋದು, ನಿಮಗೆ ಬಿರುದು ಸನ್ಮಾನಗಳು ಸಿಗ್ಬೋದು, ಅಥವಾ ನಿಮ್ಗೆ ಏನಾದರೂ ಒಂದು ದೊಡ್ಡ ಸ್ಥಾನಮಾನ ಪದವಿ ಹುದ್ದೆಗಳು ಸಿಗ್ಬೋದು. ನೀವು ಅಂದರೆ ನಿಮ್ಮನ್ನೊಂದು ಜಗತ್ತು ಗುರುತಿಸ್ತದೆ ನೀವು ಇದೆ ಅಂತೇಳಿ. ನೀವೇನಾದರೂ ಅಥವಾ ಯಾವುದಾದ್ರೂ ಒಂದು ಆನ್ಲೈನ್ ಇರ್ಬೋದು ಅಥವಾ ಯಾವುದೇ ಒಂದು ಕೆಲಸ ಮಾಡ್ತಿರ್ಬೋದು, ಅದರಲ್ಲಿ ನಿಮಗೆ ರೆಕಗ್ನಿಷನ್ ಮತ್ತು ರಿವಾರ್ಡ್ ಬರ್ತಿದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. 3 ನಂಬರ್ ನಿಮಗೆ ತುಂಬ ಇಂಪಾರ್ಟೆಂಟ್ ಇರ್ಬೋದು. ಇಲ್ಲಿ ಮೇಜರ್ ಕಾರ್ಡ್ 6 ಮೇಜರ್ ಕಾರ್ಡ್ ಬಂದಿದೆ. ಮೇಜರ್ ಚೇಂಜಸ್ 6 ಕಾರ್ಡಲ್ಲಿ 5 ಮೇಜರ್ ಕಾರ್ಡ್ ಬಂದಿದೆ. ನಿಮ್ಮ ಜೀವನದಲ್ಲಿ ಒಂದು ನಿಮ್ಮದು ಡೆಸ್ಟಿನಿ ಚೇಂಜ್ ಆಗ್ತಿದೆ ಅಂತ ಹೇಳ್ತಾರೆ. ಲೇಡಿ ಲಕ್ ಬರ್ತಿದೆ ಅಂದರೆ ಒಂಥರ ಲಕ್ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮದು ಒಂಥರ ಫುಲ್ ಲೈಫ್ ಒಂಥರ ಮೇಜರ್ ಚೇಂಜಸ್. ಸೊ ನಿಮ್ಮ ಜೀವನದಲ್ಲಿ ಒಂದು ಅಂದರೆ ಒಂದು ಹೊಸ ಬಿಗಿನಿಂಗ್ ಆಗೋದ್ರಲ್ಲಿದೆ. ಎಲ್ಲೋ ಅಂದರೆ ಜೀವನದಲ್ಲಿ ಬೆಳಕಿದ್ದೇ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಕೆಲವು ನಿಮಗೆ ಸತ್ಯ ಗೊತ್ತಾಗ್ಬೋದು, ಜೀವನದ ಸತ್ಯ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಕೆಲವೊಮ್ಮೆ ನಾವು ಯಾವುದ್ರ ಹಿಂದೆನೋ ಓಡ್ತಾ ಇರ್ತೇವೆ ಇದೇ ಬೇಕು ಅಂತೇಳಿ, ಆದರೆ ಕೆಲವೊಮ್ಮೆ ದೇವರು ನಮಗೆ ಆ ಸತ್ಯ ಏನು ಅಂತ ತಿಳಿಸಿಕೊಡ್ತಾರೆ. ಆ ಸತ್ಯ ತಿಳ್ಕೊಂಡು ನಿಮ್ಮ ಜೀವನದಲ್ಲಿ ಮುಂದೆ ಸಾಗಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ. ಇದು 99 ಪೋರ್ಟಲ್ ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.